ವಿಜಯೋತ್ಸವದ ವೇಳೆ ಸಾವು ನೋವು ಪ್ರಕರಣ, ಕಾಲ್ತುಳಿತ ಪ್ರಕರಣ ನಮಗೆ ಸವಾಲ್ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಸಂದರ್ಭ ನಾವು ಗಟ್ಟಿಯಾಗಿ ಎದುರಿಸಬೇಕು. ದೆಹಲಿಗೆ ನಮ್ಮನ್ನ ಕರೆದಿಲ್ಲ, ಸತ್ಯಕ್ಕೆ ದೂರವಾದ ವಿಚಾರ ಅದು ಅಂತ ಹೇಳಿದ್ದಾರೆ. ದೂರವಾಣಿ ಮೂಲಕ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ದೆಹಲಿಗೆ ಕರೆದಿಲ್ಲ, ಮುಂಬೈಗೂ ಕರೆದಿಲ್ಲ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಸಂದರ್ಭವನ್ನ ನಾವು ಗಟ್ಟಿಯಾಗಿ ಎದುರಿಸಬೇಕು ಅಂತ ಹೇಳಿದ್ದಾರೆ. ದೆಹಲಿಗೆ ನಮ್ಮನ್ನ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆದರೆ ಇದು ಸತ್ಯಕ್ಕೆ ದೂರವಾದ ವಿಚಾರ. ದೂರವಾಣಿ ಮೂಲಕ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮನ್ನು ದೆಹಲಿಗೆ ಕರೆದಿಲ್ಲ, ಮುಂಬೈಗೂ ಕರೆದಿಲ್ಲ, ಎಲ್ಲಿಗೂ ಕರೆದಿಲ್ಲ, ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿದ್ದಾರೆ. ಮಾಹಿತಿ ಕೇಳ್ತಾರೆ, ಅವರಿಗೂ ಸಹ ಆತಂಕ ಇರುತ್ತೆ ಅಲ್ವಾ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸಿಎಂ ಡಿಸಿಎಂ ಬಳಿ ಮಾಹಿತಿ ಕೇಳ್ತಾರೆ, ಅವರಿಗೆ ಆತಂಕ ಇರುತ್ತೆ, ಹಾಗಾಗಿ ಸಿಎಂ ಡಿಸಿಎಂ ಬಳಿ ಮಾಹಿತಿಯನ್ನ ಕೇಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಜಯೋತ್ಸವದ ವೇಳೆ ಏನು ಸಾವು ನೋವು ಸಂಭವಿಸಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ತಮಗೊಂದು ಸವಾಲು ಅಂತ ಹೇಳಿದ್ದಾರೆ. ಈ ಸಂದರ್ಭ ನಾವು ಗಟ್ಟಿಯಾಗಿ ಎದುರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಗೃಹ ಸಚಿವರು ಏನ್ ಮಾತನಾಡಿದ್ದಾರೆ ಒಂದ್ಸಲಿ ಕೇಳ್ಕೊಂಬರೋಣ ಬನ್ನಿ. ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು, ಯಾಕೆಂದ್ರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ, ಸರ್ಕಾರ ಒಪ್ಪಿಸಿದೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು, ಅವತ್ತು ತುಂಬ ಚರ್ಚೆ ಆಗ್ತದಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ, ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಅಲ್ಟಿಮೇಟ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ನಾನು ಹೇಳೋದು ನಾನೇನು ಕೂಡ ಹೇಳೋದಿಲ್ಲ. ಅದನ್ನೇನಾದರೂ ಇದ್ರೆ ತನಿಖೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದರೂ ನಮ್ಮನ್ನು ಕೇಳಿದರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ. ಈಗ ನಾನು ಏನಾದರೂ ಹೇಳಿದರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಏನೋ ತಮ್ಮ ಜೊತೆ ಮಾತನಾಡಿದ್ರು ಅಂತ ನಿಜನ? ಇಲ್ಲ, ಸತ್ಯಕ್ಕೆ ದೂರವಾಗಿ ಈಗ ಡೆಲ್ಲಿ ಕರೆದು ಬಿಟ್ಟಿದ್ದಾರೆ, ಪರಮೇಶ್ವರ್ನ ಡೆಲ್ಲಿ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ಸ್. ಯಾರು ಕರೆದಿಲ್ಲ, ನೇರವಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿರ್ತಲ್ಲ ಸರ್? ಅದೆಲ್ಲ ಏನು ತೊಂದರೆ ಇಲ್ಲ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಸರ್ ಫೋನಲ್ಲಿ ಕೇಳಿದ್ರೆ ಸರ್ ಹೈಕಮಾಂಡ್? ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ಅವ್ರಿಗೂ ಆತಂಕ ಇರುತ್ತಲ್ಲ, ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ. ಆವಾಗ ಕೇಳ್ತಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ, ನಮಗೆ ಕೇಳ್ತಾರೆ, ಮಾಹಿತಿಗಳು ತಗೊಳ್ತಾ ಇರ್ತಾರೆ. ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು, ಯಾಕೆಂದರೆ ಈಗಾಗಲೇ ನಾವು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಗಳು ಇವು. ಮಾಧ್ಯಮದವರ ಪ್ರಶ್ನೆಗಳಿಗೆ ಗೃಹ ಮಂತ್ರಿಗಳು ಹೇಳಿದ ಉತ್ತರ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು, ಸುಳ್ಳು ಅಂತ ಹೇಳಿದ್ದಾರೆ. ಇನ್ನು ಖಾತೆ ಬದಲಾವಣೆ ವದಂತಿ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಗೃಹ ಮಂತ್ರಿ ಫುಲ್ ಗರಂ ಆಗಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಸುಳ್ಳು ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪತ್ನಿ ಬಳಿಯೂ ತಾನು ರಾಜಕೀಯ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗಳಿಗೆ ಗರಂ ಆಗಿಯೇ ಉತ್ತರ ಕೊಟ್ಟಿದ್ದಾರೆ. ಖಾತೆ ಬದಲಾವಣೆಯ ಬಗ್ಗೆ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಬದಲಾವಣೆ ಕೇಳಿದ್ದೇನೆ ಅನ್ನೋ ವಿಚಾರ ಹೇಳಿದ್ಯಾರು ನಿಮ್ಗೆ? ಸೋರ್ಸ್ ಎಲ್ಲಿಂದ ನಿಮ್ಗೆ?
ಏನೇ ಇದ್ರೂ ನನ್ನನ್ನೇ ಕೇಳಬೇಕು ಅಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ. ತಾನು ರಾಜಕೀಯದ ವಿಚಾರವನ್ನ ಪತ್ನಿ ಬಳಿಯೂ ಮಾತನಾಡೋದಿಲ್ಲ. ಹಾಗಿರುವಾಗ ನಿಮ್ಗೆ ಹೇಳಿದ್ಯಾರು ಗೃಹ ಸಚಿವರ ಖಾತೆ ಬದಲಾವಣೆ ಆಗತ್ತೆ ಅಂತ ಹೇಳಿ ಹೇಳಿದ್ದಾರೆ. ಒಬ್ಬರ ತೇಜೋವಧೆಯನ್ನ ಮಾಡೋದು ಸರಿಯಲ್ಲ, ವ್ಯಕ್ತಿತ್ವವನ್ನ ಕೊಲೆ ಮಾಡೋದು ಸರಿಯಲ್ಲ. ಏನೇ ಇದ್ರೂ ಕೂಡ ನನ್ನನ್ನೇ ಕೇಳಿ ಉತ್ತರ ಕೊಡ್ತೇನೆ ಅಂತ ಹೇಳಿ ಗೃಹ ಸಚಿವರು ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರ ಸ್ಪಷ್ಟನೆ ಅದು. ಖಾತೆ ಬದಲಾವಣೆ ವದಂತಿ ಬಗ್ಗೆ ಏನು ಗೃಹ ಸಚಿವರ ಖಾತೆ ಬದಲಾವಣೆಯನ್ನ ಕೇಳಿದ್ದಾರೆ. ಬದಲಾಯಿಸಿ ಈ ಖಾತೆ ಸಹವಾಸವೇ ಸಾಕು ಅಂತ ಹೇಳಿದ್ದಾರೆ ಅನ್ನುವ ವದಂತಿಗಳು ಬರ್ತಾ ಇದ್ವು, ಸುದ್ದಿ ಕೂಡ ಬಂದವು. ಈ ವಿಚಾರವಾಗಿ ಇದು ಸತ್ಯಕ್ಕೆ ದೂರವಾದ ಮಾತು ಮತ್ತು ಸುಳ್ಳು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪತ್ನಿ ಬಳಿಯೂ ಕೂಡ ತಾನು ರಾಜಕೀಯವನ್ನ ಮಾತನಾಡೋದಿಲ್ಲ, ಅಂಥದ್ರಲ್ಲಿ ನಿಮಗೆ ಈ ವಿಚಾರಗಳನ್ನ ಹೇಳಿದ್ದು ಯಾರು? ಏನಾದ್ರೂ ವಿಚಾರಗಳು ಇದ್ರೆ ತನ್ನನ್ನೇ ಕೇಳಬೇಕು, ಸ್ಪಷ್ಟನೆಯನ್ನ ಕೇಳಬೇಕು, ಅದರ ಬದಲಾಗಿ ತೇಜೋವಧೆ ಮಾಡೋದು ಸರಿ ಅಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮದ ಎದುರು ಫುಲ್ ಗರಂ ಆಗಿಯೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನ ಹೇಳಿದ್ರು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಯಾರು ಹೇಳಿದ್ರು ಇದನ್ನ? ಸೋರ್ಸ್ ಏನು? ತಿಮ್ಮೇಗೌಡನು ಹೇಳೋದೆ, ಬೊಮ್ಮೇಗೌಡನು ಹೇಳೋದೆ, ನೀವು ಹೇಳೋದೆ. ಯಾರು ಹೇಳಿದ್ರು ನಿಮ್ಗೆ? ಒಂದು ವೇಳೆ ನಿಮ್ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಯಾರೋ ಹೇಳಿದ್ರು, ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ. ನನ್ನ ನೇರವಾಗಿ ಕ್ಲಾರಿಫೈ ಮಾಡ್ಬೋದಲ್ಲ ನೀವು? ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನ ಕೊಲೆ ಮಾಡೋ ಬದಲು ನೀವು ನನ್ನನ್ನ ನೇರವಾಗಿ ಕೇಳಿದ್ರೆ ಹೇಳ್ಬೋದಲ್ಲ. ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ. ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನ ಯಾವತ್ತೂ ಕೂಡ ನನ್ನ 30 ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಬಹಳ ಸಂಯಮದಿಂದ ನಡ್ಕೊಂಡಿದ್ದೇನೆ. ನೀವು ಅಷ್ಟೇ ನನ್ನನ್ನ ಗೌರವಿಸಿದ್ದೀರಿ. ನಾನು ಆಭಾರಿಯಾಗಿದ್ದೇನೆ, ನಾನು ಖಂಡಿತವಾಗಿ ಆಭಾರಿ. ಆದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕೊಲೆ ಮಾಡೋದಿದೆಯಲ್ಲ, ಅದು ನಿಮ್ಗೂ ಒಳ್ಳೇದು ಕಾಣಿಸುತ್ತೆ. ಅದು ಶೋಭೆ ತರೋದಿಲ್ಲ, ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ. ನಾನು ಕೇಳಿ ನೇರವಾಗಿ ನಾನು ಉತ್ತರ ಕೊಡ್ತೀನಿ. ಹೌದು, ಆ ಥರ ಇದ್ರೆ ಯಾರು ಹೇಳಿದ್ರು? ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು, ನನ್ನ ಮನೆಯವ್ರ ಹತ್ರನೂ, ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸ್. ಆದರೆ ನೀವು ಆಪ್ತರ ಹತ್ರ ಹೇಳಿದ್ರು, ಖಾತೆ ಬದಲಾಯಿಸಿ ಅಂತ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದ್ರು, ಅವ್ರು ಆಗೋದಿಲ್ಲ, ಅಥವಾ ನೀವು ಸುಮ್ಮನೆ ಇದ್ಬಿಡಿ ಅಂದ್ರು. ಏನು ಯಾರು ಹೇಳಿದ್ದಿಲ್ಲ? ಜನರ ಮಧ್ಯೆ ಇರೋ ಖಾತೆ ಅಲ್ಲ, ಯಾರು ಹೇಳಿದ್ದು? ನಿನ್ಗೆ ಹೇಳಿದ್ನ ನಾನು? ಏನಪ್ಪ ನಾನು ಹೇಳಿದ್ನ? ಯಾರು ಹೇಳಿದ್ದು? ಈಗಲ್ಲ ರೀ ತಗೊಳ್ಳೋದು. ಹಾಕಿ ಮೀಡಿಯಾದಲ್ಲೆಲ್ಲ 2-3 ದಿವಸ ಮಾಡಿ ಎಲ್ಲ ಅಧ್ವಾನ ಮಾಡಿದ್ಮೇಲೆ ಈಗ ಏನ್ ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ? ಯಾಕೆ ಮಾಡ್ತೀರಾ ಇಂಥ ಕೆಲಸನ? ಮಾಡಬೇಡಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಡಬೇಡಿ. ಯಾಕೆಂದ್ರೆ ನಾವು ಬಹಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ. ಆದ್ರೆ ಇದು ಇಂಥದ್ದೆಲ್ಲ ಬಹಳ ಜನ ನಮ್ಮನ್ನು